ಅದೇನೋ ಕದನ ವಿರಾಮ ಅಂತೆ, ವಿರಾಮದ ಒಳಗಡೆ ಜಗಳ ಅಂತೆ, ಎಂಥದ್ದು ಅವ್ರವ್ರವ್ರು ಸಭೆ ಮಾಡ್ಕೊಂಡ್ರಂತೆ. ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಜೊತೆನೋ, ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಾಡ್ಕೊಳ್ಳಿ ಬಿಡ್ರಿ ರೀ. ಏನಿದು ಒಳ್ಳೆ ಇನ್ನೆಲ್ಲರ ರಾಜಕಾರಣದಲ್ಲಿ ಬಾಂಧವ್ಯ ಇದೆ. ರಾಜಕಾರಣದಲ್ಲಿ ನಾವು ಭೇಟಿಗೆ ಕಾಫಿಗೆ ಸೇರಿದ್ದೀವಿ, ನಾವು ಸೇರಬಾರ್ದು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರು. ಅದೇ ಹೇಳ್ತೀನಲ್ಲ, ಹಂಗೆ ಹೇಳಬಾರ್ದು. ನಾವು ಹೇಳ್ತೀನಲ್ಲ, ನಾವು ಹಾಕೊಂಡು ಓಡಾಡ್ತಿದ್ದೀವಿ ನಾವು, ನಮಗೇನು ಇದಿಲ್ಲ ಬಕರಾಗಳು. ನೀವು ಸೇರಿಬಿಟ್ಟು ರಾಜ್ಯದ ಚರ್ಚೆಗೆ ಸೇರಿದ್ರಂತೆ ಮಿಡ್ ನೈಟಲ್ಲಿ ಕೂತ್ಕೊಂಡು. ಪಾಪ ರಾಜ್ಯದ ಬಗ್ಗೆ ಚಿಂತೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ದೆಹಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಹಣದ ವಹಿವಾಟಿನ ವಿಚಾರವಾಗಿ ಮಾಹಿತಿ ಕೊಡಬೇಕು, ಡಿಸೆಂಬರ್ 19ರೊಳಗೆ ಹಾಜರಾಗಿ ಇಲ್ಲ ಮಾಹಿತಿ ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಇನ್ನು ವಾಚ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬ್ರೇಕ್ ಬಿದ್ದಿದೆ. ಡಿಕೆಶಿ ಲೆಕ್ಕ ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿದ ಅಫಿಡವಿಟ್ ಕಾಪಿಯನ್ನ ಹಾಕೋ ಮೂಲಕವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಾಯಿಗೆ ಬಂದ ಹಾಗೆ ಸುಳ್ಳು ಹೇಳಬಾರದು, ಲೋಕಾಯುಕ್ತಕ್ಕೆ ಅಫಿಡವಿಟ್ ಸಲ್ಲಿಕೆ ಮಾಡಿಲ್ಲ ಅಂದ್ರೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಈ ನಡುವೆ ಜಲವಾದ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯಿಸಿ, ದಾಖಲೆ ಬಿಡುಗಡೆ ಮಾಡಿರೋದು ಸಂತೋಷ, ಡಿಕೆಶಿ ಮತ್ತು ಸಿದ್ದರಾಮಯ್ಯ ಇಬ್ರು 100 ವಾಚ್ ಬೇಕಾದರೂ ಕಟ್ಕೊಳ್ಳಿ, ನಮಗೇನು ಅಸೂಯೆ ಇಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾನು ಮಾಡಲ್ಲ, ಜವಾಬ್ದಾರಿಯುತವಾಗಿ ಮಾತನಾಡಿದ್ದೀನಿ ಅಂದರು. ನಾರಾಯಣಸ್ವಾಮಿಗೆ ಪಾಪ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಲೋಕಾಯುಕ್ತಾಗೆ ಎಲ್ಲೆಲ್ಲಿ ಫೈಲ್ ಮಾಡಬೇಕು ಎಲ್ಲ ಫೈಲ್ ಮಾಡಿದ್ದೀನಿ. ನಾನೇನಾದ್ರು ಸುಳ್ಳು ಮಾಡಿದ್ರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ, ಇಲ್ಲ ಅವ್ರು ರಿಸೈನ್ ಮಾಡ್ತಾರ. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ಈ 2025 ಈ ವರ್ಷನೇ ನಾನು ಸೈನ್ ಹಾಕಿದ್ದೀನಿ. ಒಂದು ಕೈಯಲ್ಲೂ ಕೂಡ ಬರೆದ್ಬಿಟ್ಟು ತಿದ್ದುಬಿಟ್ಟು ನಂಬರ್ ಕೂಡ ಹಾಕಿದ್ದೀನಿ ನಾನು. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾರು ಮಾತಾಡ್ಬೇಕಾದ್ರೆ ಬರೀ ಪಬ್ಲಿಸಿಟಿಗೆ ಮಾತಾಡೋದಲ್ಲ. ಏನೋ ಅವ್ರು ಸಲ್ಲಿಕೆ ಮಾಡಿದ್ದಾರೆ, ಅದಿದೆ ದಾಖಲೆ 2 ಕಾಟಿಯರ್ ವಾಚ್ಗಳು ಅಂತಂದರೆ ಫೇರ್ ಅದು ಲೋಕಾಯುಕ್ತಲ್ಲಿ. ಬಟ್ ಶುಡ್ ಯು ಆಲ್ಸೋ ಡಿಕ್ಲೇರ್ ಇನ್ ಎಲೆಕ್ಷನ್ ಅಫಿಡವಿಟ್? ನಂಗೆ ಗೊತ್ತಿಲ್ಲ, ಅಲ್ಲಿಲ್ಲ ಇಲ್ಲಿದೆ, ಎರಡು ಮ್ಯಾಂಡೇಟ್ರಿನಾ ಗೊತ್ತಿಲ್ಲ. ಬಟ್ ಸಮ್ವೇರ್ ಇಸ್ ಡಿಕ್ಲೇರ್ಡ್ ಅಂತೂ ನಿಜ. ಹೌದು, ಅದು ಅಫಿಷಿಯಲ್ ಆಗಿದೆ. ದಿ ಇಂಟೆನ್ಷನ್ ಟು ಹೈಡ್ ಇಲ್ಲ ಇದರಲ್ಲಿ. ಈಗ ಒಂದು ಕಡೆ ಅಂದರೆ ಮುಚ್ಚುಮರೆ ಮಾಡುವ, ಯಾರಿಗೂ ಗೊತ್ತಾಗದಂತೆ ನೋಡಿಕೊಳ್ಳುವ ಉದ್ದೇಶ ಕಾಣಿಸಿಲ್ಲ. ಯಾಕಂದರೆ ಒಂದು ಕಡೆ ಬಂದಾಯಿತು, ಇನ್ನೊಂದು ಕಡೆನೂ ಬರಬೇಕಿತ್ತ ಕಾನೂನು ಪ್ರಕಾರ ಮ್ಯಾಂಡೇಟ್ರಿಲಿ ನಂಗೆ ಐಡಿಯಾ ಇಲ್ಲ, ಗೊತ್ತಿಲ್ಲ ನನಗೆ ಅದು. ಬಟ್ ಒಂದು ಕಡೆ ಬಂದಿದೆ ಅಂದಮೇಲೆ ಹಿಸ್ ಇಂಟೆನ್ಷನ್ ವಾಸ್ ಟು ಡಿಕ್ಲೇರ್ ಅಂತ ಆಯಿತು. ಎಸ್, ಬಟ್ ಸಿ ಎಮ್ದು ಬಂತಾ ಇದು? ಅವ್ರದ್ದೇನು ಇಲ್ಲ ಸರ್, ಅವ್ರ ಉಸಿರೇ ಇಲ್ವಾ ಅವ್ರದ್ದು? ಇವರೊಬ್ರು ರಿಯಾಕ್ಟ್ ಮಾಡಿದ್ರು ಅಂತ ಇವ್ರು ಹಿಡ್ಕೊಂಡು ಕೂತಿದ್ದಾರೆ. ಹಂಗಾದು ಇನ್ಮೇಲೆ ಯಾರು ಉತ್ತರ ಕೊಡದಿದ್ರೆ ಅದು ಹಂಗೆ ಇರುತ್ತಾ ಕೇಸ್ಗಳು? ಸೈಲೆಂಟ್. ಬೆಸ್ಟ್ ಕಳ್ರಪ್ಪ ಸ್ಕೀಮು, ಕಳ್ಳ, ದರೋಡೆಕೋರ, 1,000 ಕೋಟಿ ತಿಂದವನು, ವ್ಯಭಿಚಾರಿ ಅಂತೆಲ್ಲ ಬೈದಾಕ್ಬಿಡೋದು. ನಮ್ಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬಿಟ್ರೆ ಆಗೋಯ್ತಪ್ಪ. ಕೇಳಿಸ್ಕೊಂಡವ್ರು ಇರ್ಬೋದಾ ಅನ್ಕೊಂಬಿಟ್ರೆ? ಯಾರೇನಾರು ಅನ್ಕೊಳ್ರಿ, ನನ್ನ ಪಡೆ ನಾ ಸುಮ್ಮನೆ ಇರ್ತೀನಪ್ಪ, ಅದು ಮುಂದುವರಿಯಲ್ಲ. ಸರಿ ಆಯಿತು, ಉತ್ತರ ಕೊಡ್ತಾರೆ ಏನೋ ಒಂದು ಅವರು. ಸ್ಯಾಂಡಲ್ ಸೋಪಲ್ಲಿ ಫ್ಯಾಕ್ಟ್ರಿನಲ್ಲಿ ಅದೇನೋ ಅವ್ಯವಹಾರ ಆಗಿದೆ ಅಂತ JDS ಶಾಸಕ KR ಪೇಟೆಯವ್ರದ್ದು ಯಾರ್ದೋ ಆರೋಪ. ಓಕೆ, 2019ರಲ್ಲಿ ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿದ್ದ ಕಂಪನಿಗೆ ಇವರು 11,000 kg ಸ್ಯಾಂಡಲ್ವುಡ್ ತೈಲನ 1.2 ಲಕ್ಷ ರೂಪಾಯಿ ಅಧಿಕ ದರ ಕೊಟ್ಟು ಖರೀದಿ ಮಾಡಿದ್ದಾರೆ. ಇದರಿಂದ ಒಂದು 132 ಕೋಟಿ ನಷ್ಟ ಆಗಿದೆ, ಒಟ್ಟು 1,000 ಕೋಟಿ ಆಗಿದೆ. ಎಲ್ಲರೂ ಸೇರಿಬಿಟ್ಟಿದ್ದಾರೆ ಇದರಲ್ಲಿ ಅವ್ಯವಹಾರದಲ್ಲಿ ಡ್ಯಾಶು ಅಂತ ಹೇಳಿದ್ದಾರೆ. ಫೇರ್, ಓಕೆ, ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಇದು ಮೀಡಿಯಾಗೆ ಈಗ ಕಾಂಗ್ರೆಸ್ನವ್ರ ಥರ ಒಚ್ಚುರಿ ಅನ್ನೋದು. ಹೋಗಿ ದೂರು ಕೊಡ್ರಯ್ಯ, ನಾವು ಒಬ್ಬನೂ ಬರೋಂಗಿಲ್ಲ. ನೀವು ಮೀಡಿಯಾ ಮುಂದೆ ಹೇಳಿದ್ರೆ ಆಗಲ್ಲ. ನಾವು ಕೋರ್ಟು ಅಲ್ಲ, ಜಡ್ಜು ಅಲ್ಲ, ಹೇಳ್ಬೋದು ಅಷ್ಟೇ ಜನಕ್ಕೆ. ಸೊ ಲಾಜಿಕಲಿ ನಿಮ್ಮ ಹತ್ರ ದಾಖಲೆ ಇದ್ದರೆ ಅಲ್ಲಿಗೆ ತೊಗೊಂಡು ಹೋಗ್ಬೇಕು, ಅದನ್ನು ಫರ್ದರ್ ಮೂವ್ ಮಾಡಬೇಕು ಅಂತ ಇಚ್ಛೆ ಇದ್ರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಟ್ಸ್ ಎ ಒನ್ ಗುಡ್ ಬ್ರ್ಯಾಂಡ್. ಡೋಂಟ್ ಡೆಸ್ಟ್ರಾಯ್ ದಟ್ ಬ್ರ್ಯಾಂಡ್ ಇಫ್ ಯು ಡೋಂಟ್ ಹ್ಯಾವ್ ಎ ಪ್ರಾಪರ್ ಡಾಕ್ಯುಮೆಂಟ್ ಅಷ್ಟೇ. ನಾನು ಆ ಬ್ರ್ಯಾಂಡ್ಗೋಸ್ಕರ ಹೇಳ್ತಿರೋದು. ನಂದಿನಿನಲ್ಲಿ ಬ್ರ್ಯಾಂಡ್ಗೋಸ್ಕರ ಭಾಳ ಸರಿ ಸುಮ್ಮನಿರ್ತೀವಿ, ಭಾಳ ಸರಿ ಸುಮ್ಮನಿರ್ತೀವಿ. ನಂದಿನಿನಲ್ಲಿ ಬ್ರ್ಯಾಂಡ್ಗೋಸ್ಕರ ಒಂದು ಒಳ್ಳೆ ಬ್ರ್ಯಾಂಡ್ ಬಿಲ್ಡ್ ಆಗಿದೆ, ನಾವೇ ಅದರ ಬಗ್ಗೆ ದುಡ್ಡು ತಂದಲ್ಲಿ ಮಾತಾಡಬಾರ್ದು ಅಂತ. ಸೇಮ್ ನಾನು ಸ್ಯಾಂಡಲ್ವುಡ್ ಹೇಳ್ತೀನಿ, ಒಂದು ಒಳ್ಳೆ ಬ್ರ್ಯಾಂಡು, ಇದನ್ನು ಮುಳುಗಿಸ್ಬೇಕು ಅಂತ ಭಾಳ ಜನ ಖಾಸಗಿನಲ್ಲಿ ಕಾಯ್ತಾ ಇದ್ದಾರೆ. ಇದನ್ನು ಮುಳುಗಿಸ್ಬಿಡ್ಬೇಕು ಇದನ್ನು ಅಂತ. ಅದಕ್ಕೆ ಅವಕಾಶ. ಹಾಗಾಗಿ ನಿಮಗೆ ನಾನೊಬ್ಬ ಜವಾಬ್ದಾರಿಯುತ ಶಾಸಕ ಆದರೆ ಹಣಕಾಸು ವ್ಯವಹಾರ ಆಗಿದ್ರೆ ತನಿಖೆ ಆಗಬೇಕದು. ಲಾಜಿಕಲಿ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ.
ಎಸ್. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅಸಭ್ಯ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದು ಪಬ್ನ ಮ್ಯಾನೇಜರ್ ಅನ್ನ 1 ಗಂಟೆ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ಹಂತದಲ್ಲಿ ಟೆಕ್ನಿಷಿಯನ್ ಯುವಕನಿಗೆ ಆರ್ಯನ್ ಆ ರೀತಿ ಕೈ ಬೆರಳು ತೋರಿಸಿದ್ದು ಅಂತ ಗೊತ್ತಾಗಿದೆ. ಆರ್ಯನ್ ಮತ್ತು ಜೈದ್ ಖಾನ್, ನಲ್ಪಾಡ್ ಎಲ್ಲರ ವಿರುದ್ಧ ದೂರು ದಾಖಲಾಗಿದೆ. ಆಲ್ ರೈಟ್. ಏನ್ರಿ ಅವನು ಏನು ಅಂತ ಯಾರ್ದೋ ಮಗ, ಒಬ್ಬ ಸೆಲೆಬ್ರಿಟಿ ಮಗ ಅಷ್ಟೇ. ನಿಂದೇನೇ ಆ ಸಾಧನೆ ಬೆರಳು ತೋರ್ಸೋಕ್ಕೆ? ನಿನಗೆ 1000 ಬೆರಳು ನಾನು ತೋರಿಸ್ಬೋದು, ನೀನು ಕಡ್ದು ಕೊಮಟೆ ಹಾಕಿರೋದೇನು ಎಳೆಬಾಯಿಲಿ ಅಂತ. ನೀವು ಮಪ್ ಮಾಡಿರೋದಕ್ಕೆ ನೀನೇನು ಕೊಂಬು ತೋರಿಸೋದು? ಇವಾಗ್ರಲ್ಲೇ ಸುಮ್ಮನೆ ಇಂಥದನ್ನು ಮಾಡಿನೇ ದೇಶ ಹಿಂಗಾಗಿರೋದು. ಚಿತ್ರದುರ್ಗದ ಕೇಸರಿ 82 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಕ್ಕೆ ಅವ್ರು ದರ್ಶನ್ ಹೇಳ್ತಾರಂತೆ, ರೀ ಇದು ಎಲ್ಲಿಂದ ಬಂತ್ರಿ ದುಡ್ಡು ಅಂದರೆ, ಸರ್ ನಾನು ಕೃಷಿ ಮಾಡಿದ್ದೆ ಸರ್. ಹೌದಾ? ಏನು ರಾಗಿ ಬೆಳೆದಿದ್ರು ಏನಪ್ಪ? ಹಾಂ, ಅಲ್ಲಿ ಯಾಕಂದರೆ ಅದೇ ನೀರಾವರಿ ಭೂಮಿ ಅಲ್ಲ, ಬೋರ್ವೆಲ್ಲಲ್ಲಿ ಭತ್ತ ಬೆಳೆದಂಗೆ ಕಾಣಲ್ಲ. ಮೋಸ್ಟ್ಲಿ ರಾಗಿ ಇರಬೇಕು, ಜೋಳನ ಇರ್ಬೋದು. ಪ್ರಾಣಿಗಳ ಮಾರಾಟ ಮಾಡಿದೆ. ಯಾವ ಪ್ರಾಣಿ? ಕುದುರೆ ಇದೆ ಅಲ್ಲಿ ಫಾರಮಲ್ಲಿ, ಕುದುರೆ ಮಾರ್ತಾರ. ಕುದುರೆ ವ್ಯಾಪಾರ ಮಾಡ್ತೀರಾ? ಕುದುರೆ ವ್ಯಾಪಾರ ಮಾಡೋದು ರಾಜಕಾರಣಿಗಳು, ನೀವು ಯಾಕ್ರಿ ಮಾಡಬೇಕು? ಆಯಿತು, ನಾನು ಹುಟ್ಟುಹಬ್ಬದ ಅಭಿಮಾನಿಗಳು ಬಂದು ಹುಟ್ಟುಹಬ್ಬದ ದಿನ ಹಣ ಕೊಟ್ಟಿದ್ದರು. ಓಹ್ ಅದೆಂಗದು? ಅಲ್ಲೇನು ಉಂಡಿ ಇಟ್ಟಿದ್ರಾ ಬಂದವ್ರಲ್ಲ ಹಿಂಗೆ ಹಾಕಿ ಹೋಗೋಕ್ಕೆ? ಅದೇ ಅಥವಾ ಕವರಲ್ಲಿ ಕೊಟ್ಟಿರ್ಬೋದಪ್ಪ. ಬರೀ ಕೈ ಕುಲ್ಕ್ ಹೋಗೋದನ್ನ ನೋಡಿದೀವಿ ಸರ್. ಈ ಥರ ಪಾಕೆಟ್ ಕೈಯಲ್ಲಿ ಒಳಗಡೆ ಬಿಟ್ಬಿಟ್ಟೋಗಿರ್ತಾರೆ. ಲಕ್ಷ ಹಣ, ಸಾವಿರಾರು ಜನ ಬಂದವರು ಒಂದೊಂದು ರೂಪಾಯಿ ಅಂದ್ರೆ ಹನಿ ಗೂಡಿದ್ದಾರೆ ಹಳ್ಳ. ಏನು ಬಡಸ್ತಾನಲ್ಲ ಸರ್ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಹೋಗೋದಕ್ಕೆ? ಈಗ ಯಾರ್ದ ಮನೆಗೆ ಮದುವೆ ಮನೆಗೆ ಹೋದಾಗ ಅವ್ರು ಬಡತನ ಅಂತ ಕೊಡ್ತೀರಾ ನೀವು? ಅದು ಮುಯ್ಯ ರೂಪದಲ್ಲಿ. ಇದು ಅದೇ ಹುಟ್ಟುತ್ತ ಬುದ್ಧಿನ ಕೊಡೋದು ಅದೇ. ನೀವು ಅಲ್ಲಿ ಬಡತನ ಅಂತ ಕೊಡ್ತೀರಾ ಹಂಗಾರೆ? ಇಲ್ಲ. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸೊ ಕೇಸ್ನಲ್ಲಿ ಮುರುಘಾಶ್ರೀ ನಿರ್ದೋಷಿ ಅಂತ ಕೋರ್ಟ್ ಆದೇಶಿಸಿದ್ದು. ಈ ತೀರ್ಪಿನಲ್ಲಿ ಪ್ರಮುಖ ಅಂಶ ಅಂದ್ರೆ ಅತ್ಯಾಚಾರ ನಡೆದಿದೆ ಅನ್ನೋ ದಿನ ಮಠದಲ್ಲಿ ಶ್ರೀಗಳು ಇರಲಿಲ್ಲ, ಅವರು ವಿದೇಶದಲ್ಲಿದ್ರು. ಸಂತ್ರಸ್ತೆ ತಾಯಿಗೆ ಪ್ರಕರಣದ ಬಗ್ಗೆ ಮಾಹಿತಿ ಇರಲಿಲ್ಲ. ಮಾಧ್ಯಮ ನೋಡ್ಕೊಂಡ ನಂತರ ಅವರಿಗೆ ಅದು ಗೊತ್ತಾಗಿದೆ. ಮಠದ ಮಾಜಿ ಆಡಳಿತಾಧಿಕಾರಿ ಬಸವರಾಜನ್ ಹಾಗೂ ಮುರುಘಾಶ್ರೀ ನಡುವೆ 1.5 ದಶಕದಿಂದ ಮಠದ ವಿಚಾರದಲ್ಲಿ ಜಿದ್ದಾಜಿದ್ದಿತ್ತು. ಇದನ್ನೇ ದಾಳವಾಗಿ ಅವರು ಬಳಕೆ ಮಾಡಿಕೊಂಡು ಸಂತ್ರಸ್ತನ ಬಳಸಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು ಮೆಡಿಕಲ್ ಎವಿಡೆನ್ಸ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಲಭ್ಯವಾಗಿಲ್ಲ. ಹಿಂಬಾಗಿಲಿನಿಂದ ಶ್ರೀಗಳ ಕೋಣೆಗೆ ಹೋಗ್ತಾ ಇದ್ವಿ ಅಂತ ಆ ಸಂತ್ರಸ್ತೆ ಹೇಳಿದ್ದಾರೆ. ಆದರೆ ವಾಸ್ತವದಲ್ಲಿ ಶ್ರೀಗಳ ಕೋಣೆಗೆ ಹಿಂಬಾಗಿಲೇ ಇಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಒಂದು ಕಡೆ ಎಲ್ಲಾದರೂ ಮ್ಯಾಚ್ ಆಗೋ ಥರ ಇರಬೇಕು. ಸತ್ಯವನ್ನೇ ಇವತ್ತಿನ ನ್ಯಾಯಾಲಯಗಳು ಅಥವಾ ದೇಶದಲ್ಲಿರೋ ವ್ಯವಸ್ಥೆಯಲ್ಲಿ ಸುಳ್ಳು ಮಾಡೋ ಪರಿಸ್ಥಿತಿ ಇದೆ. ಸತ್ಯನೇ ಸುಳ್ಳು ಮಾಡೋ ಪರಿಸ್ಥಿತಿ ಇದೆ. ಇನ್ನು ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೋಗಿದ್ದೀರಲ್ಲ ನೀವು. ಕಲಿಯುಗದಲ್ಲಿ ಆ್ಯಕ್ಚುಲಿ ಸಕ್ಸಸ್ ಆಗಬೇಕಿತ್ತು. ಸುಳ್ಳನ್ನು ಸತ್ಯ ಮಾಡಿ. ಅದೇ ಕಲಿಯುಗ. ಓಕೆ, ಅದೇ ಕಲಿಯುಗ. ಸುಳ್ಳು ಸತ್ಯವಾಗುವುದೇ ಕಲಿಯುಗ ಆಗಬೇಕಿತ್ತು. ಇವರ ಅದೃಷ್ಟ ಮೂರ್ಖತನದ ಪರಮಾವಧಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಎಲ್ಲನೂ. ಅವರು ಊರಲ್ಲೇ ಇಲ್ಲ ಅಂತ ಅನ್ನೋದು, ಅವರು ಒಂದು ಕಡೆ ಚಾಕ್ಲೇಟು ಹಣ್ಣು ಕೊಟ್ಟರು ಅಂದರೆ ಇನ್ನೊಂದು ಕಡೆ ಚಾಕ್ಲೇಟು ಹಣ್ಣು ನಮಗೇನು ಕೊಟ್ಟಿಲ್ಲ ಅನ್ನೋದು ಅವ್ರುಗಳು ಸ್ಟೇಟ್ಮೆಂಟಲ್ಲಿ. ಇನ್ನೊಂದು ಕಡೆ ಹಿಂದ್ಗಡೆ ರೂಮಿಂದ ರೂಮಲ್ಲಿ ಬಾಗಿಲಲ್ಲಿ ತಗೊಂಡ್ಬರ್ತಾ ಇದ್ವಿ ಅಂದರೆ ಬಾಗಿಲೇ ಇಲ್ಲ ಅನ್ನೋದು. ಇಲ್ಲ, ಇಟ್ ಶೋಸ್ ಎ ಟ್ರಮಂಡಸ್ ಲೆವೆಲ್ ಆಫ್ ವೈಷಮ್ಯ ಮತ್ತು ಪಿತೂರಿ ಅಷ್ಟೆ, ಇನ್ನೇನೂ ಅಲ್ಲ ಅದು. ಇದೆಲ್ಲ ಈ ಥರ ನಡೆದಿದ್ರಲ್ಲಿ ಹಾವೇರಿ ಹಾನಗಲ್ ತಾಲೂಕಿನಲ್ಲಿ ಅದೇನೋ ಆಗಿತ್ತಲ್ಲಪ್ಪ ಕಾಲೇಜಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು. ಈಗ ಪ್ರಾಂಶುಪಾಲರು ಒಪ್ಸೋದ್ರಂತೆ. ಒಪ್ಸೋದು ಏನಿಲ್ಲ ಅದರಲ್ಲಿ. ನಾನು ನೆನ್ನೆನೇ ಹೇಳಿದೆ, ಆ ಹೆಣ್ಣು ಮಕ್ಕಳು ಯಾರದ್ದೋ ಚಿತಾವಣೆಗೆ ಒಳಗಾಗಿದ್ದಾರೆ ಅಥವಾ ಅವ್ರನ್ನ ಮುಂದೆ ತಳ್ಳಿ ಮಜಾ ನೋಡ್ತಿದ್ದಾರೆ ಯಾರೋ. ಎರಡರಲ್ಲಿ ಒಂದದು. ಪಾಪ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಯಾರೋ ಮುಂದೆ ತಳ್ಳಿ ಮಜಾ ನೋಡ್ತಿದ್ದಾರೆ. ಸುಮ್ಮನೆ ಕೂತ್ಕೊಂಡಿದ್ದವನು ಫುಲ್ ಬುರ್ಡ ಬಿಟ್ಕೊಂಡು ಮಜಾ ನೋಡ್ತಾವನೆ ಅಷ್ಟೇ ಕೂತ್ಕೊಂಡು. ಅವನು ಯೂಸ್ಲೆಸ್ ಫೆಲೋ. ಅವನು ಯಾರು ಅಂತ ಕಂಡು ಹಿಡಿದು ಕೆತ್ತಬೇಕು ಮೊಕಾನ ಅವನಿಗೆ. ಇಲ್ಲದ್ರೆ ಇದು ಆಗಲೇಬಾರ್ದಿತ್ತು. 2 ವರ್ಷದಿಂದ ಇಲ್ದಿದ್ದು ಯಾಕೆ ಸ್ಟಾರ್ಟ್ ಆಗಬೇಕು ಸಡನ್ಲಿ? ಎಸ್. ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಆಗಿ ಮಾಡಲು ಜಿಬಿಎ ಚಿಂತನೆ ನಡೆಸಿದೆ. 3 ಹೊತ್ತು ಊಟ ಅಷ್ಟೇ ಅಲ್ಲಿ ಜಾಗ ಇರುತ್ತೆ, ಆನಂತರ ಖಾಲಿ ಇರುತ್ತೆ. ಹಾಗಾಗಿ ಆ ಜಾಗವನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದ್ದು. ಶೀಘ್ರದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀವಿ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ.
ನೋಡ್ರಿ, ನಿಮ್ಮ ಇಂದಿರಾ ಕ್ಯಾಂಟೀನ್ ಎಂಬುದೊಂದು ಬೋಗಸ್ ಸ್ಕೀಮು. ಉದ್ದೇಶ ಬಹಳ ಅದ್ಭುತವಾದ ಉದ್ದೇಶ. ಬಡವರ ಅದನ್ನು ರನ್ ಮಾಡೋ ಅಂತಹ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳನ್ನು ನಮ್ಮ ಸಮಾಜದಲ್ಲಿ ಇಟ್ಕೊಂಡಿಲ್ಲ ನಾವು. ಹಾಗಾಗಿ ಅದೊಂದು ಬೋಗಸ್ ಸ್ಕೀಮು. ಆ ಸ್ಕೀಮ್ ತಂದಿದ್ದೇ ತಪ್ಪು ನನ್ನ ಪ್ರಕಾರದಲ್ಲಿ. ಸರಿಯಾಗಿ ಜಾರಿ ಮಾಡಕ್ಕೆ ಪಕ್ಕಾ ಬೋಗಸ್. 100ರಲ್ಲಿ 10 ಜನಕ್ಕೆ ಅದ್ರದ್ದು ಲಾಭ, 90 ಬಿಲ್ಲು ಅಷ್ಟೇ. ಅದು ಬೋಗಸ್ ಸ್ಕೀಮ್. ಅದು ಪಕ್ಕಾ ಬೋಗಸ್ ಸ್ಕೀಮ್. ಅದರ ಅನುಕೂಲ ಇನ್ಯಾರಿಗೂ ಆಗುತ್ತೆ ಅಷ್ಟೇ. ಹಾಗಾಗಿ ಅದನ್ನು ಬಾಗಿಲಾಕಿ ನಂದಿನಿ ಪಾರ್ಲರ್. ಆದರೆ ಅದರ ಪಾರ್ಲಲ್ಲಿ ಅದನ್ನು ಇಟ್ಕೊಂಡು ಇದನ್ನು ಮಾಡೋದು ಅಂತ ಆ ಜಾಗದಲ್ಲಿ ಮಾಡಕ್ಕೆ ಬರಲ್ವಾ? ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ. ಮಾಡೋಂಗಿಲ್ಲ ಅಲ್ವಾ? ನಂದಿನಿನವರೇನೋ ಮೊನ್ನೆ ಹೇಳಿದ್ದಾರೆ, ಬೇರೆದೆಲ್ಲ ಇಟ್ಕೊಂಡೇನು ಮಾಡೋಂಗಿಲ್ಲ ನಂದಿನಿ ಪಾರ್ಲರ್ಸಲ್ಲಿ ನೀವು ಅಂತ. ಆ ಕೌಂಟ್ರ್ ಬೇರೆ ಇರುತ್ತಲ್ಲ, ಊಟ ಹಾಕ್ಬೋದಾ? ಅಲ್ಲಿ ಕಾಫಿ ಕೊಡ್ಬೋದಾ? ಅವ್ರ ಜಾಗಕ್ಕೆ ಇವ್ರು ಹೋಗ್ಬಿಟ್ಟು ಅದನ್ನು ಕೇಳೋದಿಲ್ಲ. ಹಂಗೆ ಆಗ್ಲಿಕ್ಕಿಲ್ಲ, ಹಂಗೆ ಮಾಡಬಾರ್ದು. ಫಸ್ಟ್ ಆಫ್ ಆಲು ಈ ನಂದಿನಿದು ಇವ್ರು ತುಂಬ ಆಟ ಆಡ್ತಾ ಇದ್ರೆ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ನೀವು ಸರ್ಕಾರ ಅಲ್ವಾ ನಂದಿನಿ? ಯಾಕೆ ಸರಿ ಪ್ರಶ್ನೆ ಬರುತ್ತೆ? ಅಲ್ಲ, ನೀವು ಸರ್ಕಾರ ಆದರೆ ನೀವು ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಕೂರೋಂಗಿಲ್ಲ, ಪಾರ್ಲರ್ ಮಾಡೋಂಗಿಲ್ಲ, ಪಾರ್ಕಲ್ಲಿ ಗಿರ್ಕಲಿ ಎಲ್ಲ. ಓಕೆ, ಸರ್ಕಾರ ಅಲ್ಲದಿದ್ದರೆ ಸರ್ಕಾರ ನಿಮಗೆ ಕೊಡೋಂಗಿಲ್ಲ. ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ, ಕಿತಾಪತಿ ಮಾಡೋಕೆ ಹೋಗಬೇಡಿ. ಬೇಡವಾದ ಕೆಲಸ. ತುಂಬ ಒಳ್ಳೆ ಬ್ರ್ಯಾಂಡು, ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಅದು ಉದ್ಧಾರ ಆಗಬೇಕು ಅಂತ ನಮ್ಮ ಬೈಕೆ. ಎಸ್.